ರಾಮಪ್ಪ ಮುತ್ತಪ್ಪ ಯಲಟ್ಟಿ. ಈ ಭಾಗದ ರೈತ ಮುಖಂಡರಾದಂತಹ ರಾಮಪ್ಪ ಯಲಟ್ಟಿ ಅವರು ನಿನ್ನೆ ದಿನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ನನಗೆ ಮಾಹಿತಿ ಗೊತ್ತಾಯಿತು. ತಕ್ಷಣ ಸಂಬಂಧಿಸಿದಂತಹ ಕಂದಾಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಈ ಘಟನೆಯ ಬಗ್ಗೆ ತಕ್ಷಣ ಸ್ಪಂದಿಸುವಂತೆ ನಾನು ನಿರ್ದೇಶನವನ್ನು ನಿನ್ನೆನೇ ಕೊಟ್ಟಿದ್ದೆ. ಇವತ್ತು ನಾನು ಈ ಮನೆಗೆ ಬಂದಿದ್ದೇನೆ. ವೈಯಕ್ತಿಕವಾಗಿ ನನಗೆ ಈ ಯಲಟ್ಟಿಯವರು ಬಹಳ ಆತ್ಮೀಯರು. ರೈತ ಸಂಘದಲ್ಲಿ ಬಹಳ ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತಾ ಇದ್ದಂಥವ್ರು. ರೈತರಿಗೆ ಎಲ್ಲೇ ಕೂಡ ಅನ್ಯಾಯ ಆದರೂ ಕೂಡ ಆ ಹೋರಾಟದಲ್ಲಿ ಇರುವಂತಹ ವ್ಯಕ್ತಿ. ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಲೋಚನೆ ಬರುತ್ತೆ ಅನ್ನುವಂಥದ್ದು ಕೇಳಿ ನನಗೆ ದಿಗ್ಭ್ರಮೆ ಆಗಿದೆ. ಆದರೆ ಈ ಸಾಲದ ಹೊರೆ ಇದು ಬಹುಶಃ ಎಂಥ ವ್ಯಕ್ತಿಯನ್ನು ಕೂಡ ಈ ಮಟ್ಟಕ್ಕೆ ತಳ್ಳಿಬಿಡತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ನಿಮ್ಮ ಮಾಧ್ಯಮದ ಮೂಲಕ ಇಡೀ ಕರ್ನಾಟಕದ ನನ್ನ ಅನ್ನದಾತ ಬಂಧುಗಳಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಸಾವು ಒಂದೇ ಪರಿಹಾರ ಅಲ್ಲ. ಸಾವು ನಮ್ಮನ್ನು ಕೊನೆ ಮಾಡಿಬಿಡಬಹುದು, ಆದರೆ ನಮ್ಮನ್ನು ನಂಬಿದವರು ಅವರನ್ನು ಮತ್ತಷ್ಟು ನರಕದಲ್ಲಿ ನಾವು ತಳ್ಳಿಬಿಡ್ತೇವೆ. ಅವರು ಪ್ರತಿನಿತ್ಯ ಸಾಯುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ಎಲ್ಲ ರೈತ ಬಂಧುವರಲ್ಲಿ, ಎಲ್ಲ ನನ್ನ ಅನ್ನದಾತ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ, ತಾವು ಯಾರೂ ಕೂಡ ಎದುರಿಸೋಣ. ನಾನು ಒಪ್ಕೊಳ್ತಾನೆ, ಇವತ್ತಿನ ಈ ರಾಜಕೀಯ ವ್ಯವಸ್ಥೆ, ಇವತ್ತಿನ ಈ ಆಡಳಿತ ವ್ಯವಸ್ಥೆ, ರೈತ ವಿರೋಧಿ ಧೋರಣೆ ಇವೆಲ್ಲವೂ ನಮ್ಮನ್ನು ಆ ಮಟ್ಟಕ್ಕೆ ತಳ್ತಾ ಇದ್ದಾವೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತಾನೆ. ಇದನ್ನು ನಾವು ಸರಿ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಇವತ್ತು ಈ ಕೆಟ್ಟು ಹೋಗಿರುವಂತಹ ಈ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥದ್ದು, ಈ ಹೊಲಸು ಹಿಡಿದಿರುವಂತಹ ಈ ಆಡಳಿತ ವ್ಯವಸ್ಥೆಯನ್ನು, ಈ ಸರ್ಕಾರಗಳನ್ನು ಅವನ್ನ ಮುಖ್ಯ ದಾರಿಗೆ, ರೈತರ ಪರವಾದಂತಹ ಆಲೋಚನೆ ತುಂಬುವಂತಹ ಕೆಲಸವನ್ನು ಅದನ್ನು ನಾವೇ ಮಾಡಬೇಕಾಗಿದೆ. ನಾವು ಸತ್ತು ಹೋದರೆ ಮುಂದಿನ ರೈತ ಸಂಕುಲವನ್ನು ರಕ್ಷಣೆ ಮಾಡೋರು ಯಾರು? ಈ ನಿಟ್ಟಿನಲ್ಲಿ ನಾನು ಮನವಿಯನ್ನು ಮಾಡ್ತಾ, ಈಗ ಏನು ಯಲಟ್ಟಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಇದನ್ನು ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೇವಲ 1 ವಾರದ ಒಳಗಾಗಿ ಇವರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ನೀಡಬೇಕು. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತಾಳಬಾರದು ಅಂತ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ಆದಷ್ಟು ಬೇಗ ಪರಿಹಾರವನ್ನು ಮುಟ್ಟಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ.